ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಾತ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್, ಕರ್ಮ ಹೀಲರ್, ಆಸ್ಟ್ರಾಲಜರ್, ಫಿನಾನ್ಷಿಯಲ್ ಟಿಪ್ಸ್ ಇನ್ನಿದ್ರೆ ಯಾವುದೇ ಒಂದು ಸೊಲ್ಯೂಷನ್ಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ಕೆಲವೇ ದಿನಗಳಲ್ಲಿ ನಾನು ನಂಬರ್ನ ಕೊಡ್ತೀನಿ. ಆ ನಂಬರ್ಗೆ ವಾಟ್ಸಪ್ ಮಾತ್ರ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ನ ತಗೊಳ್ಳಿ ಅಂತ ಹೇಳ್ತಾ, ಈ ಹಣದ ವಿಚಾರವಾಗಿ ಸಾಕಷ್ಟು ಸಂಚಿಕೆಗಳನ್ನ ಮಾಡಿದ್ದೀವಿ. ಇವತ್ತು ಭಿನ್ನವಾಗಿದೆ ಸಂಚಿಕೆ, ಹಣದ ಫಿಲಾಸಫಿ. ಹಣಕ್ಕೂ ಕೂಡ ಏನಿದು ಹೀಗಂದ್ರೆ, ಹಣಕ್ಕೂ ಕೂಡ ಫಿಲಾಸಫಿ ಮಾಡ್ತಾರಾ ಅಂತ ನೀವು ಖಂಡಿತ ಕೇಳ್ತೀರಾ ಸ್ನೇಹಿತರೆ. ಈ ಹಣ ಅನ್ನೋದು ಒಂದು ಶಕ್ತಿ. ಈ ಹಣವನ್ನು ನಾವು ಬೆನ್ನತ್ತಿ ಹೋಗಬಾರ್ದೆ ಹೊರತು ಹಣ ನಮ್ಮನ್ನು ಬೆನ್ನತ್ತಿ ಬರ್ತಾ ಇರಬೇಕು. ಸೊ ಈ ಹಣ ಅನ್ನೋದು ಒಂದು ಚುಂಬಕ ಶಕ್ತಿ, ಒಂದು ಸಾಧನ. ಇದೊಂದು ಆಹಾಕಾರ ಆಗಬಾರ್ದು, ನಾವೊಂದು ಶ್ರಮಜೀವಿ ಆಗಬೇಕು. ಒಂದು ದುಡ್ಡು ಅನ್ನೋದು ಒಂದು ಎನರ್ಜಿ. ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತಾ ಹೋಗೋಣ. ಇವತ್ತಿನ ಸಂಚಿಕೆ ತುಂಬ ಭಿನ್ನವಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಫಸ್ಟ್ನೇದಾಗಿ ನಾವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ನಾವು ಯಾವಾಗಲೂ ಕೂಡ ನಮಗೇನು ಬೇಕು ಅನ್ನೋದನ್ನು ನಾವು ಅದರತ್ತ ಹೋಗ್ತಾ ಇರ್ತೀವೋ, ಅದನ್ನು ಬೆನ್ನಟ್ಟಿ ಹೋಗ್ತಾ ಇರ್ತೀವೋ, ಅದು ಅವಾಗ ನಮಗೆ ಸಿಗಲ್ಲ. ಅದಕ್ಕೆ ಯಾವಾಗ ನಾವು ಶ್ರಮ ವಹಿಸ್ತೀವಿ, ನಮ್ಮ ಸಿದ್ಧತೆಯಿಂದ ಆ ಒಂದು ಶ್ರಮ ಹಾಕ್ತೀವಿ, ಒಂದು ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರ್ತೀವಿ, ಆವಾಗ ಅದು ನಮ್ಮನ್ನು ಬೆನ್ನತ್ತಿ ಬರ್ತಾ ಇರುತ್ತೆ. ದುಡ್ಡನ್ನು ಯಾವಾಗಲೂ ಕೂಡ ನಾವು ಮುಷ್ಟಿಯಿಂದ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಚೆಲ್ಲಿ ಅದನ್ನು ಹೇಗೆ ನಾವು ಪಡ್ಕೋಬೇಕು, ಅದನ್ನು ಇನ್ನು ಹೇಗೆ ಉತ್ಪತ್ತಿ ಮಾಡಬೇಕು ಅನ್ನೋದ್ರ ಮೇಲೆ ನಾವು ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ನಾವು ಕಲಿತಾ ಹೋಗ್ತೀವಿ. ಸೊ ಯಾವಾಗಲೂ ಕೂಡ ದುಡ್ಡು ವಸ್ತು ಅಲ್ಲ ಸ್ನೇಹಿತರೆ, ಅದೊಂದು ಅವಿಭಾಜ್ಯ ಅಂಗ. ಅದನ್ನು ನಾವು ಯಾವಾಗಲೂ ಕೂಡ ದುಡ್ಡನ್ನು ಕಂಡ್ರೆ ಸಂಪಾದನೆ ಮಾಡೋದು ನಮಗೆ ಭಯ ಆಗ್ತಿದೆ. ಆ ಭಯ ನಮ್ಮಿಂದ ಯಾವಾಗ ಹೋಗುತ್ತೋ ದುಡ್ಡು ನಮ್ಮನ್ನ ಬೆನ್ನತ್ತಿ ಬರುತ್ತೆ. ಯಾವಾಗಲೂ ಕೂಡ ನಾವು ಯಾವುದನ್ನು ಕೂಡ ಬೆನ್ನತ್ತಿ ಹೋಗಬಾರ್ದು. ಯಾವುದೇ ಒಂದು ಕೆಲಸ ಆಗಲಿ, ಒಂದು ಪ್ರಕೃತಿನೇ ಆಗಿರಲಿ, ನಾವೊಂದು ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ನೀವು ಅದರ ಹಿಂದೆ ಅಟ್ಟಿ ಅದ್ರ ಹಿಂದೆನೇ ಹೋಗ್ತಾ ಇದ್ರೆ ಅದು ಯಾವಾಗಲೂ ಕೂಡ ನಿಮ್ಮ ಹಿಂದೆ ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ದುಡ್ಡು ಯಾವಾಗಲೂ ಕೂಡ ಅಭಿಲಾಷೆಯಾಗಿರಬೇಕು, ಆಹಾಕಾರ ಆಗಿರಬಾರ್ದು. ಅದು ಒಂದು ಶಕ್ತಿ, ಒಂದು ಎನರ್ಜಿ. ಅದನ್ನು ಸವಿಸ್ತಾರವಾಗಿ ನಿಮ್ಗೆ ಅರ್ಥ ಆಗೋದಕ್ಕೆ ಎರಡು ಉದಾಹರಣೆಯನ್ನು ಕೊಡ್ತೀನಿ. ನೀವು ಒಂದು ಕಾರ್ ಮೆಕ್ಯಾನಿಕ್ ಅಂತ ಬಿಟ್ಟಿರ್ತೀರ. ಆ ಕಾರ್ ಮೆಕ್ಯಾನಿಕ್ ತುಂಬ ಒಂದು ಸಭ್ಯತೆಯಿಂದ, ತುಂಬ ನೀಟಾಗಿ ಎಲ್ಲವನ್ನು ಅವ್ನು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನೆಲ್ಲ ತುಂಬ ಸಭ್ಯತೆಯಿಂದ, ತುಂಬ ಯಾವುದೇ ರೀತಿ ತೊಂದರೆ ಇಲ್ಲದಿರೋ ಹಾಗೆ, ತುಂಬ ರಿಸ್ಕ್ ತಗೊಂಡು, ತುಂಬ ಒಂದು ಬಾಂಧವ್ಯದಿಂದ ಆ ಕಾರ್ನ ಮೆಕ್ಯಾನಿಕ್ ಮಾಡ್ತಾನೆ. ಸೊ ಅದೇ ರೀತಿ ನಿಮ್ಮ ಮನೆಗೆ ಯಾರೋ ಒಬ್ಬ ಕಾರ್ ವಾಷಿಂಗ್ ಅವನು ಬಂದಿರ್ತಾನೆ. ಅವನು ತುಂಬ ಇಂಚಿಂಚು ಗರ್ಗರಿನೂ ಕೂಡ ನೀಟಾಗಿ ವಾಶ್ ಮಾಡ್ತಾ ಇರೋದನ್ನು ನೀವು ಗಮನಿಸಿರ್ತೀರ. ಅವನಿಗೆ ಒಂದು ಟಿಪ್ಸ್ ಕೊಡಬೇಕು ಅಂತ ನಿಮಗೆ ಗೊತ್ತಿಲ್ಲದೇನೆ ಅನಿಸುತ್ತೆ. ಸೊ ಆ ಕಾರ್ ಮೆಕ್ಯಾನಿಕ್ ಕೂಡ ಆ ಮೆಕ್ಯಾನಿಕ್ ಕೆಲಸ ಮಾಡ್ತಿರ್ತಕ್ಕಂತಹದನ್ನು ನೀವು ಗಮನಿಸಿ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂತಹ ಒಂದು ಕೆಲಸಕ್ಕೆ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಅವರಿಗೆ ಒಂದು ಟಿಪ್ಸ್ ಅಥವಾ 100-200 ಎಕ್ಸ್ಟ್ರಾ ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ಕೊಡಬೇಕು ಅಂತ ನಿಮ್ಗೆ ಅನಿಸುತ್ತೆ. ಸೊ ಅಲ್ಲಿ ಆ ವ್ಯಕ್ತಿ ಟಿಪ್ಸ್ ಕೊಡ್ತಾರಾ ಅಥವಾ ಇನ್ನೊಂದು ಮಾಡ್ತಾರಾ ಅಂತ ಮಾಡಿರಲಿಲ್ಲ. ಸೊ ಆ ವ್ಯಕ್ತಿ ಒಂದು ಕರ್ಮಕಾರವನ್ನು ಅನುಭವಿಸಿರ್ತಾನೆ. ಆ ವ್ಯಕ್ತಿ ಆ ಕೆಲಸವನ್ನು ತುಂಬ ನಿಪುಣತೆಯಿಂದ, ಪ್ರೀತಿಯಿಂದ ಆ ಕೆಲಸವನ್ನ ಮಾಡಿರ್ತಾನೆ. ಸೊ ಹಾಗೇನೆ ನೀವೆಲ್ಲೋ ಒಂದು ಹೋಟೆಲ್ಗೆ ಊಟಕ್ಕೆ ಹೋಗ್ತೀರಾ. ಸೊ ವೇಟರ್ ಬಂದಾಗ ಅವರು ನಿಮ್ಮನ್ನ ತುಂಬಾ ಗೌರವದಿಂದ, ಆ ಕೆಲಸದಿಂದ ತುಂಬಾ ಒಂದು ಒಳ್ಳೆ, ಎಷ್ಟು ಎಕ್ಸ್ಟ್ರಾಡಿನರಿಯಾಗಿ ಸಭ್ಯತೆಯಿಂದ ಏನು ಬೇಕು ನಿಮಗೆ, ಏನು ತಿಂಡಿ ಬೇಕು, ಏನು ಊಟ ಬೇಕು, ಈ ರೀತಿ ಒಂದೊಳ್ಳೆ ವಾಕ್ಚಾತುರ್ಯತೆಯಿಂದ ಆ ಒಂದು ವಿಷಯನ ನಿಮಗೆ ತಿಳಿಸ್ಕೊಡ್ತಾರೆ. ನಿಮಗೆ ನೀರು ಬೇಕಾ ತಂದಿರ್ತಾರೆ, ಏನು ಬೇಕು ಅಂತ ಕೇಳ್ತಾರೆ. ಆ ನೀರು ಬೇಡ, ನನಗೆ ಬಿಸಿನೀರು ಬೇಕು ಅಂದರೆ ಬಿಸಿನೀರು ತಂದುಕೊಡ್ತಾರೆ. ಏನಾದರೂ ಕಿಚನಲ್ಲಿ ನಿಮಗೆ ಬರ್ತಾಗಂತಹ ಊಟ 2 ನಿಮಿಷ ಲೇಟ್ ಆಗ್ತಿದೆ ಅಂತಂದರೆ, ಮೇಡಮ್ ಸರ್ 2 ನಿಮಿಷ ಸ್ವಲ್ಪ ಲೇಟ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಇಷ್ಟು ಒಂದು ಒಳ್ಳೆ ಸಭ್ಯತೆ, ವಿನಯದಿಂದ ಬಂದ ಆ ವ್ಯಕ್ತಿ ಹೇಳ್ತಾರೆ. ತುಂಬ ನಿಮಗೆ ಆ ಊಟ ಹಾಕೊಡ್ತಾಗಿಂದ ಹಿಡಿದು ಎಂಡ್ವರೆಗೂ ತುಂಬ ನೀಟಾಗಿ ನಿಮ್ಮನ್ನು ನೋಡ್ಕೊಳ್ತಾರೆ. ಆವಾಗ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಅವರಿಗೆ ನೀವು ಆ ಒಂದು ಬಿಲ್ ಜೊತೆಗೆ 100 ರೂಪಾಯಿ ಟಿಪ್ಸನ್ನು ಕೊಟ್ಟಿರ್ತೀರ. ಆ ವ್ಯಕ್ತಿ ಟಿಪ್ಸನ್ನು ಕೊಡಲಿ ಅಂತ ಆ ಕೆಲಸವನ್ನು ಮಾಡಿರಲ್ಲ. ಆ ಕೆಲಸವನ್ನು ಪ್ರೀತಿ ಮಾಡಿರ್ತಾನೆ ಆ ವ್ಯಕ್ತಿ. ಸೊ ಹಾಗಾಗಿ ಆ ಪ್ರೀತಿಯನ್ನು ಆ ಕೆಲಸವನ್ನು ನಾವು ಏನು ಮಾಡಿಬಿಡ್ತೀವಿ ಗೊತ್ತಾ, ನಮಗೆ ಆತುರ ಜಾಸ್ತಿ. ನಮ್ಗೆ ದುಡ್ಡು ಬೇಕು, ದುಡ್ಡು ಸಂಪಾದನೆ ಮಾಡಿಬಿಡ್ಬೇಕು, ನಮಗೆ ಹೇಗಾರು ಆಗಲಿ ಶ್ರೀಮಂತಿಕೆ ಬೇಕು. ಆ ದುಡ್ಡನ್ನು
ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ತಂತ್ರಗಳು ಗೊತ್ತಿರಲ್ಲ, ವಾಕ್ಚಾತುರ್ಯತೆ ಗೊತ್ತಿರಲ್ಲ. ಒಟ್ಟಲ್ಲಿ ನಾನು ಶ್ರೀಮಂತ ಆಗ್ಬಿಡ್ಬೇಕು, ಬಡವ ಆದರೆ ನನ್ನ ಬದುಕು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾದರೆ ನಾನು ಹಣವನ್ನು ಸಂಪಾದನೆ ಮಾಡೋಕ್ಕೆ ಏನು ಮಾಡಬೇಕು? ಸೊ ತುಂಬ ಶಾಂತತೆಯಿಂದ, ಅದಕ್ಕೆ ನಿಮ್ಮ ಖಾಲಿ ಮನಸ್ಸು, ಖಾಲಿ ಹೃದಯ ಏನಿದೆ, ಖಾಲಿ ಏನು ವಿಚಾರಗಳಿಲ್ದೇ ಖಾಲಿ ತುಂಬಿಕೊಂಡಿದ್ದೀರಾ, ಅದಕ್ಕೆ ಎಲ್ಲವ ವಿಚಾರಗಳನ್ನ, ಎಲ್ಲ ಅಭಿಲಾಷೆಗಳನ್ನ ತುಂಬಿಕೊಂಡು ಅದಕ್ಕೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು, ಏನೇನು ಅಭಿಲಾಷೆಯನ್ನು ನಾನು ಸೋರ್ಸ್ನ ಕಲ್ತ್ಕೊಳ್ಬೇಕು ಅನ್ನೋದ್ರ ಕಡೆ ನಮ್ಮ ಗಮನ ಇತ್ತು ಅಂತಂದರೆ ಹಣ ಆಟೋಮೆಟಿಕಲಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ನಮ್ಮ ಕೆಲಸದತ್ತ ನಮ್ಮನ್ನು ಕರೆದೊಯ್ಯುತ್ತೆ. ದುಡ್ಡು ಯಾವಾಗಲೂ ನಮಗೆ ಹೇಗೆ ಪ್ರಕೃತಿ ಅಬಾಂಡೆನ್ಸ್ ಆಗಿರುತ್ತೋ, ದುಡ್ಡು ನಮ್ಮನ್ನು ಹುಡಿಕೊಂಡು ಬರ್ತಾ ಇರಬೇಕು. ಸೊ ನಮ್ಮ ಖಾಲಿ ಮನಸ್ಸನ್ನು ಬಿಟ್ಟು ನಾವು ಯಾವ ಸೋರ್ಸ್ ಕಡೆ ಹೋಗ್ತಾ ಇದ್ದೀವಿ, ನಾವು ಯಾವ ವಿಷಯನ ಕಲ್ತಿರ್ತಾ ಇದ್ದೀವಿ, ನಮ್ಮಲ್ಲಿ ಅಸ್ಥಿರತೆ ಏನಿದೆ, ಸೊ ನಮ್ಮ ವಿಷಯವನ್ನು ನಾವು ಏನು ಕಲ್ತಿರ್ತಾ ಇದ್ದೀವಿ ಅನ್ನೋದ್ರ ಕಡೆ ನಾವು ಗಮನ ಇಟ್ಟಾಗ ನಮ್ಮ ಮನಸ್ಸು ಯಾವಾಗ ಶಾಂತತೆಯಿಂದ ವಿಚಾರಗಳ ಕಡೆ ಗಮನ ವಹಿಸ್ತಾ ಇರುತ್ತೋ, ನಾವು ಯಾವಾಗಲೂ ಕೂಡ ದುಡ್ಡು ಹಿಂದೆನೇ ಹೋಗ್ತಾ ಇರಬಾರ್ದು, ದುಡ್ಡು ನಮ್ಮ ಹಿಂದೆ ಬರ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಅಂಗಡಿನ ನೀವು ಇಟ್ಕೊಂಡಿದ್ದೀರಾ, ಏನೋ ನಿಮ್ಮ ಅಂಗಡಿಲಿ ಇರ್ತಕ್ಕಂಥ ಒಂದು ವಸ್ತುನ ಆ ಗ್ರಾಹಕರು ತಗೊಳ್ಬೇಕು ಅಂತಂದರೆ ಆ ವಸ್ತುನಲ್ಲಿ ಇರ್ತಕ್ಕಂಥ ಮೌಲ್ಯವನ್ನು ನೀವು ಆ ವ್ಯಕ್ತಿಗೆ ತಿಳಿಸ್ಕೊಡಿ. ಆ ವಸ್ತು ತಗೊಳ್ಳೋದ್ರಿಂದ ನಿಮ್ಮ ಮೌಲ್ಯ ಏನಾಗುತ್ತೆ, ಅವ್ರ ಮೌಲ್ಯ ಏನಾಗುತ್ತೆ, ಆ ವಸ್ತುವಿನ ಮೌಲ್ಯ ಏನಾಗುತ್ತೆ, ಆ ಜೀವನಕ್ಕೆ ಅದು ಎಷ್ಟು ಇಂಪಾರ್ಟೆಂಟ್ ಇದೆ, ಆ ವಸ್ತುವಿನ ಮೌಲ್ಯವನ್ನು ತಿಳಿಸಿದಾಗ ಆ ವ್ಯಕ್ತಿ ನಾನು ತಗೋಬಾರ್ದು ಅಂತ ಅಂದ್ಕೊಂಡಿಲ್ಲದೆ ಇದ್ರೂ ಕೂಡ ಆ ವ್ಯಕ್ತಿ ತಗೊಳ್ತಾರೆ. ಆದರೆ ನೀವು ಆ ವ್ಯಕ್ತಿ ತಗೊಳ್ತಾನೋ ಇಲ್ವೋ ಅನ್ನೋ ಅನುಮಾನದಲ್ಲಿ ಯಾವುದೋ ಫ್ಲಿಪ್ಕಾರ್ಟು ಅಮೆಝಾನಲ್ಲೇ ರೈಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ನೀವೇ ಅಂತ ಅನ್ಕೋಬಿಟ್ರೆ ಆ ವ್ಯಕ್ತಿ ತಗೋಬೇಕು ಅಂತ ಅಂದರೂ ಕೂಡ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಒಂದು ಶಾಂತತೆ ಇರಬೇಕು, ನಿಮ್ಮಲ್ಲಿ ಒಂದು ಅವಿಭಾಜ್ಯ ಅಂಗ ಇರಬೇಕು, ನಿಮ್ಮಲ್ಲಿ ಒಂದು ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ನಾಲೆಡ್ಜ್ ಇರಬೇಕು. ತುಂಬ ಮನಸ್ಸು ಖಾಲಿ ಇರಬಾರ್ದು, ನೆಟ್ವರ್ಕ್ ಜಾಸ್ತಿ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಇರಬೇಕು. ಸೊ ಎಲ್ಲವನ್ನ ಅಬಾಂಡೆನ್ಸ್ ಆಗಿ ನಾನು ಅಟ್ರಾಕ್ಟ್ ಮಾಡಬೇಕು ಅನ್ನೋದಿರಬೇಕು. ಸೊ ಯಾವಾಗಲೂ ಈಗ ಒಬ್ಬ ಭಿಕ್ಷುಕನ ಕೂಡ ಭಿಕ್ಷುಕ ಅಲ್ಲ, ಒಬ್ಬ ದೊಡ್ಡ ಬಂಗ್ಲೆ ಕಾರ್ ಇಟ್ಕೊಂಡಿರೋನು ಕೂಡ ಭಿಕ್ಷುಕನಾಗಿರ್ತಾನೆ. ಆರೋಗ್ಯದಲ್ಲಿ ಅವನ ನಡೆ ನುಡಿ ಮಾತಿನಲ್ಲಿ ವಾಕ್ಚಾತುರ್ಯತೆಯಲ್ಲಿ ಎಲ್ಲರೂ ಕೂಡ ಒಂದು ಭಿಕ್ಷುಕನೇ. ನಾವು ಆ ದುಡ್ಡು ಅನ್ನೋದು ನಮ್ಮನ್ನ ಹಿಂಬಾಲಿಸಿ ಬರಬೇಕು ಹೊರತು ನಾವು ಅದಕ್ಕೆ ಭಿಕ್ಷುಕನಾಗಿ ಅದರ ಹಿಂದೆ ಅಟ್ಟಿ ಹೋಗಬಾರ್ದು. ಸೊ ಬದುಕು ನಮಗೆ ಏನು ಕಲಿಸ್ತಾ ಇದೆ, ನಾವು ಯಾವುದತ್ತ ಹೋಗ್ತಾ ಇದ್ದೀವಿ, ದುಡ್ಡು ಭಯದಿಂದ, ನಿಮಗೆ ಯಾವಾಗ ದುಡ್ಡು ನಿಮ್ಮ ಹತ್ರ ಇರುತ್ತೆ ಅಂದರೆ ನಾವು ಯಾವಾಗ ಅಸ್ಥಿರತೆಯಿಂದ ಇರಲ್ವೋ, ನಾವು ಯಾವಾಗ ಭಯದಿಂದ ಇರಲ್ವೋ, ನಾವು ಯಾವಾಗ ಆತುರದಿಂದ ಇರಲ್ವೋ, ಶಾಂತತೆಯಿಂದ ಇರ್ತೀವೋ, ತಾನಾಗೆ ಒಂದು ಅಟ್ರಾಕ್ಷನ್ ಆಗಿ ಒಂದು ಎನರ್ಜಿಯಾಗಿ ನಮ್ಮ ಹತ್ತ ದುಡ್ಡು ಬರುತ್ತೆ. ನಾವು ಮಾಡ್ತಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಇದರಷ್ಟೇ ನನ್ನ ಬದುಕು ಹೋಗ್ತಾ ಇದೆ, ಈ ಬದುಕಲ್ಲಿ ಈ ವ್ಯವಹಾರವನ್ನು, ಈ ಕ್ಷೇತ್ರದಲ್ಲಿ ನಾನು ಯಾವ ವಿಚಾರವನ್ನು ತಿಳ್ಕೊಂಡ್ರೆ ನಾನು ಆ ಹಣವನ್ನು ಹೆಚ್ಚಿನದಾಗಿ ಡಬಲ್ ಮಾಡಬಹುದು. ಸೊ ನನಗೇನೋ ಒಂದು ವಸ್ತು ಸಿಗ್ತಾ ಇಲ್ಲ, ಅಥವಾ ಒಂದು ವಸ್ತುನ ನಾನು ಹೇಗಾದರೂ ಮಾಡಿ ಅದನ್ನು ನಾನು ಮಾರ್ಬಿಡಬೇಕು ಅನ್ನೋ ಆತುರ, ನಾನು ಶ್ರೀಮಂತನಾಗ್ಬಿಡ್ಬೇಕು ಅನ್ನೋ ಆತುರ ನಿಮ್ಮಲ್ಲಿ ಇರಬಾರ್ದು. ಆ ಒಂದು ವಿಷಯ ಆಗಲಿ, ಒಂದು ವಸ್ತು ಆಗಲಿ, ಅದನ್ನು ಅಬಾಂಡೆನ್ಸ್ ಆಗಿ ಅದರ ಮೌಲ್ಯವನ್ನು ಯಾವಾಗ ನೀವು ತಿಳಿಸ್ತಾ ಹೋಗ್ತಿರೋ ಅವಾಗ ತಾನಾಗೆ ದುಡ್ಡು ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇಷ್ಟು ಹಣದ ಬಗ್ಗೆ ತಿಳಿಸ್ತಾ ಹೋದರೆ ಪೇಜ್ ಗಟ್ಟಲೆ ಇದೆ. ಸೊ ಇವತ್ತು ಒಂದು ಹಣದ ಫಿಲಾಸಫಿ ಇವತ್ತಿನ ಎಪಿಸೋಡ್ ಆಗಿತ್ತು. ಈ ಎಪಿಸೋಡ್ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹೆಚ್ಚಿನದಾಗಿ ಹಣದ ಬಗ್ಗೆ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.